ಸಾಮಾನ್ಯವಾಗಿ ನಮ್ಮ ರಾಜ್ಯಕ್ಕೆ ಅಥವಾ ಕೇರಳಕ್ಕೆ ಎಂಟ್ರಿ ಆಗಬೇಕಾದ್ರೆ ಜೂನ್ ಫಸ್ಟ್ಗೆ ಎಂಟ್ರಿ ಆಗುವುದು ಒಂದು ಸರ್ವಸಾಮಾನ್ಯ. ತದನಂತರ ನಮ್ಮ ರಾಜ್ಯದ ಕೆಲವು ಭಾಗಗಳ ದಕ್ಷಿಣ ಒಳನಾಡು, ಮಲೆನಾಡು, ಕರಾವಳಿ ಭಾಗಕ್ಕೆ 5ನೇ ತಾರೀಕೊಳಗೆ ಎಂಟ್ರಿ ಆಗಬೇಕು, ಆವರಿಸ್ಬೇಕು. ಎಂಟ್ರಿ ಆಗೋದಕ್ಕೆ ವ್ಯಾಪಿಸ್ಬೇಕು ಅಲ್ಲಿವರೆಗೂ. ಆದರೆ ಈ ವರ್ಷದ ಮುಂಗಾರು ಪ್ರಾರಂಭ ನೋಡಿದಾಗ ನಮಗೆ ಅಫ್ಕೋರ್ಸ್ ನಮಗೆ 10ನೇ ತಾರೀಕೆ ಮೇ 10ನೇ ತಾರೀಕಿನೇ ನಮಗೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸಲ್ಲಿ ಪೂರಕ ವಾತಾವರಣ ಬಂತು. ಅಲ್ಲಿ ಮುಂಗಾರು ಪ್ರಾರಂಭ ಅಲ್ಲಿ ಎಂಟ್ರಿ ಆಗೋಯ್ತು ನಮ್ಗೆ. ಅಂಡಮಾನ್ ನಿಕೋಬಾರ್ ಐಲ್ಯಾಂಡಲ್ಲಿ ಯಾವಾಗ ಆಗಬೇಕಾಗಿತ್ತು ಅದಕ್ಕಿಂತ ಮೊದಲೇ 2 ಡೇಸ್ ಮೊದಲೇ ಆಯಿತು. ತದನಂತರ ಮುಂಗಾರಿನ ಏನು ನಾವು ಅದರ ಶಕ್ತಿ ನೋಡಿದಾಗ ನಮಗೆ ಬಲವಾಗಿದ್ದದಕ್ಕೆ, ಮುಂಗಾರಿನ ಮಾರುತಗಳು ಬಲವಾಗಿದ್ದದಕ್ಕೆ ನಮಗೆ ಅವತ್ತಿಂದ ಇಲ್ಲಿವರೆಗೂ ನಮಗೆ ಬೇಗನೆ ಮುಂಗಾರು ಮುಂದುವರಿತದೆ. ಜನರಲಿ ನಮಗೆ ನಾನು ಆಗಲೇ ಹೇಳಿದಂಗೆ ಕೇರಳಕ್ಕೆ 1ನೇ ತಾರೀಕು ಆಗಬೇಕಾಗಿತ್ತು. ಈ ವರ್ಷ ಮೊದಲೇ ನಮಗೆ ಫೋರ್ಕ್ಯಾಸ್ಟು ಕೊಟ್ಟಿರೋ ಪ್ರಕಾರ ನೋಡಿದಾಗ 27 ಅಥವಾ 28ಕ್ಕೆ ನಮಗೆ ಮುಂಗಾರು ಕೇರಳಕ್ಕೆ ಎಂಟ್ರಿ ಆಗಬೇಕಾಗಿತ್ತು. ಅಂದರೆ ಅಲ್ಲಿ ಬಹಳ ಶಕ್ತಿಯುತವಾಗಿ ಇರೋದ್ರಿಂದ ಮುಂಗಾರು ಬೇಗನೆ ಬರ್ಬೋದು ಅನ್ನೋದು ಇದಾಕ್ಕೊಂಡು 27ನೇ ತಾರೀಕು ಕೇರಳದಲ್ಲಿ ಆರಂಭ ಆಗ್ತದೆ ಅಂತ ಇತ್ತು. ಬಟ್ ಈ ವರ್ಷ ನಾವು ಏನು ಮೊದಲಿಂದ ನೋಡ್ಕೊಂಡ್ಬಂದಿದ್ವಿ, ಒಂದು 4-5 ದಿವಸ ಮುಂಚೆನೇ ಎಲ್ಲ ಡೇಟ್ಗಳಿಗೂ ಮುಂಚೆನೇ ಅದು ವ್ಯಾಪಿಸಿ ಕೇರಳಕ್ಕೆ 24ನೇ ತಾರೀಕೆ ಕವರ್ ಆಗುತ್ತೆ. 23ನೇ ತಾರೀಕು ಏನು ಬೆಳಗ್ಗಿನವರೆಗೂ ಮಳೆ ಬಿತ್ತು, ಅದರ ಒಂದು ಪ್ರಮಾಣ ಮತ್ತು ವಿಂಡ್ ಏನು ನಾವು ಗಾಳಿ ಯಾವ ಕಡೆ ಬೀಸ್ತಾ ಇದೆ ಇದನ್ನೆಲ್ಲ ಇಟ್ಕೊಂಡು ಮುಂಗಾರು ಎಂಟ್ರಿನ ಕನ್ಫರ್ಮ್ ಮಾಡ್ತಿದ್ವಿ ಭಾರತೀಯ ಹವಾಮಾನ ಇಲಾಖೆ. ಈ ವರ್ಷವೂ ಅದನ್ನೆಲ್ಲ ಕಂಪ್ಲೀಟು ಕೇರಳ ಕೋಸ್ಟಲ್ಲಿ ಇರ್ತಕ್ಕಂಥ ಸಾಕಷ್ಟು ಮಳೆ ಮಾಪನ ಕೇಂದ್ರಗಳಿಂದ, ಹವಾಮಾನ ಮಾಪನ ಕೇಂದ್ರಗಳಿಂದ ಬಂದಂಥ ಏನು ದತ್ತಾಂಶ ತೊಗೊಂಡ್ಬಿಟ್ಟು ನೋಡಿದಾಗ ಮುಂಗಾರು ಎಂಟ್ರಿದು ಗೊತ್ತಾಗ್ತದೆ. ಎಷ್ಟು ಮಳೆ ಆಗಿದೆ, ಯಾವ ಕಡೆ ಗಾಳಿ ಬೀಸ್ತಾ ಇದೆ ಅಂತ ತೊಗೊಂಡು ನೋಡಿದಾಗ 23ನೇ ತಾರೀಕಿಂದನೇ ಅದು ಅದರ ಇದಾಯಿತು. 24ಕ್ಕೆ ಅದು ಎಂಟ್ರಿ ಆಯಿತು ಅಂತ. ಯಾಕಂದರೆ 8ನೇ ಇದು ಬೆಳಿಗ್ಗೆ 8:30ಗೆ ಅವತ್ತಿನ ಮುಗೀತದೆ. ಸೊ 24ನೇ ತಾರೀಕು ಬೆಳಿಗ್ಗೆ ಆವಾಗ ಡಿಕ್ಲೇರ್ ಆಯಿತು. 24ನೇ ತಾರೀಕು ಮುಂಗಾರು ಕೇರಳಕ್ಕೆ ಎಂಟ್ರಿ ಆಗಿತ್ತು ಅಂತ. ಜನರಲಿ ಏನಾಗ್ತದೆ ಅಂದರೆ ನಮಗೆ ಕೇರಳಕ್ಕೆ ಮುಂಗಾರು ಎಂಟ್ರಿ ಆದ ತದನಂತರ ನಮ್ಮ ರಾಜ್ಯಕ್ಕೆ ಅಂದರೆ ಮುಂಗಾರು ಯಾವ ಥರ ಪ್ರಮಾಣದಲ್ಲಿ ಶಕ್ತಿಯುತ ಇದೆ, ಆ್ಯಕ್ಟಿವ್ ಆಗಿದೆಯಾ, ವೀಕ್ ಆಗಿದೆಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಆ್ಯಕ್ಟಿವ್ ಆಗಿದ್ದರೆ ಜನರಲ್ಲಾಗಿ ನಮಗೆ ಮುಂಗಾರು ಕೇರಳಕ್ಕೆ ಎಂಟ್ರಿ ಆಗಿದ್ದ ಆ ದಿನವೇ ಕೆಲವು ಭಾಗಗಳಿಗೆ ಕರ್ನಾಟಕದ ಕೆಲವು ಭಾಗಗಳು ಅಂದರೆ ಕೊಡಗು ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಇದಕ್ಕೆ ಎಂಟ್ರಿ ಆಗ್ತದೆ ಸಾಮಾನ್ಯವಾಗಿ. ಆದರೆ ಈ ವರ್ಷ ನಮಗೆ ನೋಡಿದಾಗ ಕೇರಳಕ್ಕೆ 24ನೇ ತಾರೀಕು ಎಂಟ್ರಿ ಆದ ನಂತರ ಆ ದಿನವೇ ನಮಗೆ ಉತ್ತರ ಕನ್ನಡದ ಎಲ್ಲ ಭಾಗಗಳಿಗೂ ಕವರ್ ಆಗೋಯಿತು. ಉತ್ತರ ಕನ್ನಡದ ಅಂದರೆ ಕಾರವಾರ ಜಿಲ್ಲೆಯ ಹಲವು ಭಾಗಗಳಿಗೆ ಅವತ್ತೇ ಕವರ್ ಆಯಿತು. ಅದನ್ನು ಬಂದಾಗ ನಮ್ಮ ಕೆಳಗಡೆ ಬಂದರೆ ಚಾಮರಾಜನಗರದವರು ಕವರ್ ಆಗೋಯಿತು. ಅಲ್ಲಿ ಬರ್ತಕ್ಕಂಥ ಎಲ್ಲ ಡಿಸ್ಟಿಕ್ಸು, ತಾಲೂಕು ಎಲ್ಲನೂ ಕವರ್ ಆಯಿತು. ಅಂದರೆ ಕರಾವಳಿ 3 ಜಿಲ್ಲೆಗಳು, ಮಲೆನಾಡಿನ ಕೆಲವು ಭಾಗಗಳು, ದಕ್ಷಿಣ ಒಳನಾಡಿನ ಮೈಸೂರು, ಮಂಡ್ಯ ಈ ಭಾಗಗಳು ನಮಗೆ ಈ ಭಾಗಗಳಲ್ಲಿ ಒಂದೇ ದಿವಸಕ್ಕೆ 24ನೇ ತಾರೀಕಿನ ಅಲ್ಲಿವರೆಗೂ ವ್ಯಾಪಿಸಿದ್ವು ಮುಂಗಾರು. ಇದು ಹೇಳಬೇಕಂದ್ರೆ ಮೊದಲನೇದಾಗಿ ಇಷ್ಟೊಂದು ವ್ಯಾಪಿಸಿರೋದು ಕರ್ನಾಟಕದ ಇಷ್ಟು ಭಾಗಗಳಿಗೆ ವ್ಯಾಪಿಸಿರೋದು ಇದೇ ಮೊದಲೇ ಸಾರಿ. ಮೊದಲು ನಮಗೆ 2009ರಲ್ಲಿ ಮೇ 23ನೇ ತಾರೀಕೆ ಕೇರಳಕ್ಕೆ ಎಂಟ್ರಿ ಆಗಿತ್ತು. ಆದರೆ ನಮ್ಮ ರಾಜ್ಯಕ್ಕೆ ಬರಲಿಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿತ್ತು. ಆದರೆ ಈ ವರ್ಷ ನಮ್ಮ ರಾಜ್ಯಕ್ಕೆ 24ನೇ ತಾರೀಕೆ ಅಷ್ಟೊಂದು ವ್ಯಾಪಿಸಿರೋದು ಪ್ರಥಮವಾಗಿ ಅಂತ ಹೇಳ್ಬೋದು. ಮೊದಲೇ ಸಾರಿ ಇಷ್ಟೊಂದು ವ್ಯಾಪಿಸಿರೋದು ಮುಂಗಾರು ನಮಗೆ. ಇದು ಒಂದು. ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ಸಾಕಷ್ಟು ಏರುಪೇರು ಆಗ್ತಿರೋದನ್ನು ನೋಡ್ತಿದ್ದೀವಿ. ಮುಂಗಾರು ಎಂಟ್ರಿನೂ ಜನರಲಿ ನಮಗೇನಾಗ್ತದೆ, ಮುಂಗಾರು ಎಂಟ್ರಿ ಜೂನ್ 1 ಅಥವಾ ಜೂನ್ 1 ಅಂತ ತೊಗೊಂಡ್ರೆ ನಮ್ಮ ದೇಶದ ಎಲ್ಲ ಭಾಗಗಳಿಗೆ ವ್ಯಾಪಿಸಲಿಕ್ಕೆ ಜುಲೈ 10ನೇ ತಾರೀಕಿಗೆ ವ್ಯಾಪಿಸಬೇಕು. ಮತ್ತು ಅದೇ ಥರ ವಿಟ್ರಾಲ್ ಅಂತ ಕರಿತೀವಿ, ವಾಪಸ್ ಹಿಂತಿರುಗಲಿಕ್ಕೆ ಸುಮಾರು ಸೆಪ್ಟೆಂಬರ್ ಮೊದಲೇ ವಾರದಿಂದನೇ ಸ್ಟಾರ್ಟ್ ಆಗ್ತದೆ. ಅಲ್ಲಿ ನಮಗೆ ಅಕ್ಟೋಬರ್ 14 ಅಷ್ಟೊತ್ತಿಗೆ ನಮಗೆ ಇಲ್ಲಿ ಅದು ಈ ಮುಂಗಾರು ಮುಗೀತದೆ. ಅದು ಇರೋದು.
ಬಟ್ ಈ ವರ್ಷ ಭಾಳ ಮುಂದೆ 8 ದಿನಗಳ ಮುಂದೆ, ಅಂದರೆ ನಮ್ಮ ರಾಜ್ಯಕ್ಕೆ ಹೇಳ್ಬೇಕಂದ್ರೆ 10 ದಿನಗಳ ಮೊದಲೇ ಮುಂಗಾರು ವ್ಯಾಪಿಸಿದೆ ಅಂತ ಹೇಳ್ಬೋದು. ಇಷ್ಟು ವ್ಯಾಪಿಸಿದೆ. ಸೊ ಇದರ ಪರಿಣಾಮ ಏನು, ಇವಾಗ ಮುಂಗಾರು ಬೇಗನೆ ಬಂದಿರೋದ್ರಿಂದ ಮಳೆ ಜಾಸ್ತಿ ಆಗ್ತದ ಅಥವಾ ಕಡಿಮೆ ಅದಕ್ಕೂ ಇದಕ್ಕೂ ಮುಂಗಾರು ಪ್ರಾರಂಭಗೊಳ್ಳೋದಕ್ಕೆ ಮತ್ತು ಅದರ ಒಟ್ಟಾರೆ ಮಳೆ ಪ್ರಮಾಣಕ್ಕೂ ಅಷ್ಟೊಂದು ವೇರಿಯೇಷನ್ ಇರೋದಿಲ್ಲ, ಅದು ಇರೋದಿಲ್ಲ. ಆದರೆ ಈ ವರ್ಷದ ಈಗಾಗಲೇ ನಮಗೆ ತಿಳಿದಿರೋ ಹಾಗೆ ಮುಂಗಾರು ಈಗಾಗಲೇ ಮುಂಗಾರು ಪೂರ್ವದಲ್ಲಿಯೇ ರಾಜ್ಯದಲ್ಲಿ 100% ಅಧಿಕ ಮಳೆ ಮುಂಗಾರು ಪೂರ್ವದಲ್ಲಿ ಎಲ್ಲ ಭಾಗದಲ್ಲಿ ಆಗಿರೋದ್ರಿಂದ ಮುಂಗಾರು ಮೊದಲನೇ ಪ್ರಾರಂಭ ಅದನ್ನು ಆ್ಯಕ್ಟಿವ್ ಆಗಿರೋದ್ರಿಂದ ಸೊ ಭಾಳ ಈಗಾಗಲೇ ಒಳಹರಿವು ಸತಿಯೂ ಕೆಲವು ಡ್ಯಾಮ್ಗಳಿಗೆ ಒಳಹರಿವು ಸಹ ಬಂದಿದೆ. ಇವತ್ತು ಕೊಡಗಲ್ಲಿ ನೋಡಿದಾಗ ನಿನ್ನೆ ಬಿದ್ದಂಥ ಮುಂಗಾರು ಪ್ರಾರಂಭ ದಿವಸನೇ ಭಾಗಮಂಡಲ ಎಲ್ಲ ಮುಳುಗೋಗ್ಬಿಟ್ಟಿದೆ. ಮಲೆನಾಡಿನ ಹಲವು ಭಾಗಗಳಲ್ಲಿ ಹೆಚ್ಚಿನ ಮಳೆ ಆಗಿದೆ. ಕರಾವಳಿ ಕಾರವಾರದವರೆಗೂ ಸಹ ಇವತ್ತು ಗೋವಾದವರೆಗೂ ಹೋಗಿದೆ. ಅದು ಅಲ್ಲೇವರೆಗೂ ಸಹ ಸಾಕಷ್ಟು ವ್ಯಾಪಿಸಿರೋದನ್ನ ಕಾಣ್ತೀವಿ. ನಮಗೆ ಮುಂಗಾರು ಅಂದ ತಕ್ಷಣ ಅದರ ವ್ಯಾಪಿಸೋದು ಇವೆಲ್ಲ ನೋಡಿದಾಗ ಋತುಮಾನ ಒಟ್ಟಾರೆ ಮುಂಗಾರು ನೋಡಿದಾಗ ನಮಗೆ 4 ತಿಂಗಳು ಇರ್ತದೆ ಜನರಲ್ಲಿ. ನಮಗೆ ಜೂನಿಂದ ಸೆಪ್ಟೆಂಬರ್ ಕೊನೆಯವರೆಗೂ ಇರ್ತದೆ. ಆದರೆ ಕೆಲವು ಟೈಮಲ್ಲಿ ಇವಾಗ ನೋಡಿ ಮುಂಗಾರು ಬೇಗನೆ ಪ್ರಾರಂಭ ಆಗಿದೆ, ಅದೇನು ಲೆಕ್ಕಕ್ಕೆ ಬರಲ್ಲ ನಮಗೆ. ಆದ್ರೂ ಜೂನಿಂದನೇ ನಮ್ಮ ಅಕೌಂಟ್ ಶುರುವಾಗೋದು, ಜೂನ್ನಿಂದನೇ ಮುಂಗಾರು ಶುರುವಾಗ್ತದೆ. ನಮಗೆ ಜನರಲ್ಲಿ ನಮ್ಮ ರಾಜ್ಯದ ಈ ಮುಂಗಾರು ಋತುಮಾನದ ಒಟ್ಟಾರೆ ಮಳೆಯನ್ನು ನೋಡಿದಾಗ, ಒಟ್ಟಾರೆ ಸರಾಸರಿ ಮಳೆ ನೋಡಿದಾಗ ಸುಮಾರು 852 ಮಿಲಿಮೀಟ್ರ್ ಬೀಳ್ತದೆ. ದೇಶಕ್ಕೆ 857 ಮಿಲಿಮೀಟ್ರ್ ಬಿದ್ದರೆ ನಮಗೆ 52 ಮಿಲಿಮೀಟ್ರ್ ಮಳೆ ಬೀಳ್ತದೆ. ಇದು ಒಟ್ಟಾರೆ ವಾರ್ಷಿಕ ಮಳೆಯ ಶೇಕಡ 73ರಿಂದ 74 ಆಗ್ತದೆ. ಭಾಳ ಮುಖ್ಯ ಆಗ್ತದೆ ಮುಂಗಾರು. ಇದು 74% ಆಗ್ತದೆ. ಈ ವರ್ಷ ಸಹ ನಮಗೆ ಈಗಾಗಲೇ ನಮಗೆ 24ನೇ ತಾರೀಕಿನೇ ಮುಂಗಾರು ಶುರುವಾಗಿದೆ. ಅದು ಕಂಪ್ಲೀಟ್ ಆಗೋಕ್ಕೆ ಕೆಲವು ಟೈಮಲ್ಲಿ ಅಕ್ಟೋಬರ್ ಫಸ್ಟ್ ವೀಕ್ವರೆಗೂ ಮುಂಗಾರು ಮುಂದುವರಿತದೆ. ವಿತ್ಡ್ರಾಲ್ ಅಂತ ಕರಿತೀವಿ, ಯಾವಾಗ ಹಿಂತಿರುಗ್ತದೆ ಅಂತ. ಸೊ ಅಕ್ಟೋಬರ್ ಫಸ್ಟ್ ವೀಕಿಂದ ಈ ಕೆಲವು ದಿವಸ ಲೇಟ್ ಆದಾಗ ಅಕ್ಟೋಬರ್ 20ರವರೆಗೂ ಸಹ ಮುಂಗಾರು ಮುಂದುವರಿಬೋದು. ಸೊ ಒಟ್ಟಾರೆ ನಮಗೆ ಈಗಾಗಲೇ ಮುಂಗಾರು ಪೂರ್ವದಲ್ಲಿಯೂ ಹೆಚ್ಚಿನ ಮಳೆ ಆಗಿದೆ. ಮುಂಗಾರು ಮುನ್ಸೂಚನೆ ನೋಡಿದಾಗೂ ಹೆಚ್ಚಿನ ಪ್ರಮಾಣದ ಮಳೆ ಬೀಳುವ ಸಾಧ್ಯತೆ ಇದೆ. ಅದರಲ್ಲೂ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಎಲ್ಲ ತಿಂಗಳಲ್ಲೂ ಸಹ ಒಟ್ಟಾರೆ ಮುಂಗಾರಿನ ಎಲ್ಲ ರಾಜ್ಯದ ಎಲ್ಲ ಭಾಗದಿಂದ, ಬೀದರಿಂದ ಹಿಡಿದು ಅಪ್ ಟು ಚಾಮರಾಜನಗರದವರೆಗೂ ನೋಡಿದಾಗೂ ಸಹ ಕೆಲವು ಭಾಗಗಳಲ್ಲಿ, ಮಲೆನಾಡಿನ ಕೆಲವು ಭಾಗದಲ್ಲಿ ಅಧಿಕ ಮಳೆ ಅಂತ ಕರಿತೀವಿ. ಯಾವಾಗ ಶೇಕಡ 20ರಷ್ಟು ಮಳೆ ಹೆಚ್ಚಾದಾಗ ಅದಕ್ಕೆ ಅಧಿಕ ಮಳೆ ಅಂತ ಕರಿತೀವಿ. ಕೆಲವು ಭಾಗದಲ್ಲಿ ಮುಂಗಾರು ಎಸ್ಪೆಷಲಿ ನಮಗೆ ಮಲೆನಾಡಿನ ಕೆಲವು ಭಾಗದಲ್ಲಿ ಅಧಿಕ ಮಳೆ ಆಗುವ ಸಾಧ್ಯತೆಗಳು ಇದೆ, ಹೆಚ್ಚು ಆಗುವ. ಇನ್ನು ರಾಜ್ಯದ ಎಲ್ಲ ಭಾಗದಲ್ಲಿ ನೋಡಿದಾಗ ವಾಡಿಕೆಗಿಂತ ಅಧಿಕ ಮಳೆ ಆಗುವ, ಅಂದರೆ 100ರಿಂದ 104%, 105% ಆಗುವ ಸಾಧ್ಯತೆಗಳು ಇದೆ. ಒಟ್ಟಾರೆ ನೋಡಿದಾಗ ನಮಗೆ ಈ ಪರ್ಸೆಂಟೇಜ್ಗಳ ಲೆಕ್ಕ ನೋಡಿದಾಗ ಸುಮಾರು 850 ಮಿಲಿಮೀಟ್ರ್ ನಮ್ಗೆ ವಾಡಿಕೆ ಬೆಳಿಬೇಕು. ಈ ವರ್ಷ 1000 ಮಿಲಿಮೀಟ್ರ್ನೂ ನಮ್ಮ ರಾಜ್ಯದಲ್ಲಿ ಬೀಳ್ಬೋದು. 1000 ಮಿಲಿಮೀಟ್ರ್ನೂ ಬೀಳ್ಬೋದು. ಬರೀ ಇದರಲ್ಲೇ ಮುಂಗಾರಿನಲ್ಲೇ ಅದು ಬೀಳೋ ಸಾಧ್ಯತೆಗಳು ಇದೆ. ಇದು ನಮಗೆ ವಾಡಿಕೆ ಅಂತ ನೋಡಿದಾಗ ನಮಗೆ ನಮ್ಮ ರಾಜ್ಯಕ್ಕೆ ಮುಂಗಾರು ಫಸ್ಟ್ ವೀಕಲ್ಲಿ, ಅಂದರೆ ನಮಗೆ 5ನೇ ತಾರೀಕು ಈ ಭಾಗಗಳು ಇವಾಗ ಏನಾಗಿದೆ ಅದು 5ನೇ ತಾರೀಕೊಳಗೆ ಆಗಬೇಕಾಗಿತ್ತು, 5ನೇ ತಾರೀಕಿಗೆ ಆಗಬೇಕಾಗಿತ್ತು. ಆದರೆ 24ನೇ ತಾರೀಕು, ಸುಮಾರು 10 ದಿನಗಳ ಮೊದಲನೇ ಮುಂಗಾರು ನಮ್ಮ ರಾಜ್ಯಕ್ಕೆ ವ್ಯಾಪಿಸಿದೆ. ಈ ವರ್ಷ ಒಟ್ಟಾರೆ ನಮಗೆ ಮುಂಗಾರು ವ್ಯಾಪಿಸಿದ ನಂತರ ಈ ಒಂದು 8-10 ದಿವಸದಲ್ಲಿ ನಮಗೆ ರಾಜ್ಯದ ಎಲ್ಲ ಭಾಗಗಳಿಗೆ ವ್ಯಾಪಿಸಬೇಕು. ಈ ವರ್ಷ ನಮಗೆ ಆ್ಯಕ್ಟಿವ್ ಆಗಿರೋದ್ರಿಂದ ನಮಗೆ ಇನ್ನು 7-8 ದಿವಸದಲ್ಲೇ ರಾಜ್ಯದ ಎಲ್ಲ ಭಾಗಗಳಿಗೆ ವ್ಯಾಪಿಸುವ ಸಾಧ್ಯತೆಗಳು ಜಾಸ್ತಿ ಇದೆ. ಮುಂಗಾರು ಬಲವಾಗಿರೋದ್ರಿಂದ ಒಂದು 8 ದಿವಸದಲ್ಲೇ, ಅಂದರೆ ನಮಗೆ ಏನು ಬೀದರ್ವರೆಗೂ ನೋಡಿದಾಗ ಬೀದರ್ವರೆಗೂ ಕವರ್ ಮಾಡೋದು ಜನರಲ್ಲಾಗಿ ವಾಡಿಕೆಯಾಗಿ 15ನೇ ತಾರೀಕು ಒಳಗೆ ಕವರ್ ಆಗಬೇಕು. ಈ ವರ್ಷ ನೋಡಿದಾಗ ನಮಗೆ 7-8ರಲ್ಲೇ, ಜೂನ್ 7-8ರಲ್ಲೇ ಕವರ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಈ ವರ್ಷ. ಮುಂದೆ ನಮ್ಗೆ ಇನ್ನೊಂದು, ಇವಾಗ ಇಷ್ಟು ಮಳೆ ಆಗಿದೆ, ಮುಂಗಾರು ಪೂರ್ವದಲ್ಲಿ 100ಕ್ಕಿಂತ ಅಧಿಕ
100% ಅಧಿಕ ಹೆಚ್ಚಾಗಿರೋ ಮಳೆ ಒಂದು, ಮುಂಗಾರು ಬೇಗನೆ ಪ್ರಾರಂಭಗೊಂಡಿರೋದು ಒಂದು. ಅದು ನೋಡಿದಾಗ ನಮಗೆ ಮುಂದಿನ ದಿನದಲ್ಲಿ ಇಷ್ಟು ಮಳೆ ಅಥವಾ ಈಗಾಗಲೇ ನಮಗೆ ಹೆಚ್ಚಿನ ಮಳೆ ಬರುವ ಒಂದು ಏನು ಮುನ್ಸೂಚನೆ ಇದೆ, ಇವೆಲ್ಲ ನೋಡಿದಾಗ ಏನಾಗ್ಬೋದು ನಮ್ಮ ರಾಜ್ಯದಲ್ಲಿ, ಜಾಸ್ತಿ ಮಳೆ ಆದಾಗ ಏನೇನು ತೊಂದರೆಗಳಾಗ್ಬೋದು ಅಥವಾ ಅದರ ಪರಿಣಾಮ ಏನೇನು ಆಗ್ಬೋದು ಅಂತ ನೋಡಿದಾಗ, ಒಟ್ಟಾರೆ ಹೆಚ್ಚು ಮಳೆ ಆದಾಗ ಅದರಲ್ಲೂ ಮಲೆನಾಡಲ್ಲಿ, ನಮ್ಮ ಮಲೆನಾಡು ಭಾಗದಲ್ಲಿ ಮುಂಗಾರು ಅನ್ನು ತಗೊಂಡ್ರೆ ನಾವು ಸುಮಾರು 2500ದಿಂದ 5000 ಮಿಲಿಮೀಟರ್ವರೆಗೂ ಬೀಳ್ತದೆ ಕೆಲವು ಭಾಗಗಳಲ್ಲಿ. ಅದರಲ್ಲೂ ನಮಗೆ ಆಗುಂಬೆ ಅಂತ ನೋಡಿದಾಗ ಸುಮಾರು 6000 ಮಿಲಿಮೀಟರ್ವರೆಗೂ ವಾಡಿಕೆ ಮಳೆ ಇದೆ. ಹೆಚ್ಚಿಗೆ ಮಳೆ ಆದರೆ ಸುಮಾರು 8000 ಮಿಲಿಮೀಟರ್ವರೆಗೂ ಆಗ್ಬೋದು. ಅವಾಗ ಏನಾಗ್ತದೆ, ಮಲೆನಾಡಲ್ಲಿ ನಾವು ಜಾಸ್ತಿ ಮಳೆ ಆದಾಗ ಪ್ರವಾಹ ಪರಿಸ್ಥಿತಿಗಳು ಸಾಮಾನ್ಯ ಆಗ್ತವೆ. ಅದ್ರ ಜೊತೆಗೆ ಭೂಕುಸಿತ ಹೆಚ್ಚಾಗುವ ಸಾಧ್ಯತೆಗಳು ಭಾಳ ಇರ್ತದೆ. ಅದರಲ್ಲೂ ರಿಸ್ಕ್ ಏರಿಯಾ ಅಂತ ನಾವೇನು ಕರಿತೀವಿ, ರಿಸ್ಕ್ ಏರಿಯಾ ಅಂದರೆ ಯಾವ ಭಾಗದಲ್ಲಿ ಜನಸಾಂದ್ರತೆಯೂ ಜಾಸ್ತಿ ಇದ್ದು ಅಲ್ಲಿ ಭೂಕುಸಿತಗಳಾಗುವಂತಹ ಸಾಧ್ಯತೆಗಳಿದ್ದರೆ ಅಲ್ಲಿ ರಿಸ್ಕ್ ಜಾಸ್ತಿ ಇರ್ತದೆ. ಇಂಥ ಏರಿಯಾಗಳಲ್ಲಿ ಮುಂದೆನೇ ನಾವು ಮುನ್ಸೂಚನೆ ಈಗಾಗಲೇ ಮುನ್ಸೂಚನೆ ಇರೋದರಿಂದ ಈಗಲಿಂದಲೇ ನಾವು ಭೂಕುಸಿತ ಪ್ರದೇಶಗಳು ಅಲ್ಲಿ ಎಲ್ಲಾದರೂ ಸೆಟಲ್ಮೆಂಟ್ಸ್ ಇದ್ದರೆ, ಊರುಗಳು ಗ್ರಾಮಗಳು ಅಥವಾ ಇವಿದ್ದಾಗ ಅಲ್ಲಿ ಈಗಲೇ ಅದಕ್ಕೆ ತಕ್ಕಂತಹ ವಿಪತ್ತು ನಿರ್ವಹಣೆಗೆ ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗ್ತದೆ. ಭೂಕುಸಿತಕ್ಕೆ ಭಾಳ ಮುಖ್ಯ ಆಗ್ತದೆ. ಅದ್ರ ಜೊತೆಗೆ ಹೆಚ್ಚು ಫ್ಲಡ್ ವಾಟರ್ ಅಂದರೆ ಪ್ರವಾಹ ಪರಿಸ್ಥಿತಿ ಉಂಟಾಗೋದ್ರಿಂದ ಅಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗುವಂಥ ಭಾಗದಲ್ಲಿ ಯಾವ್ಯಾವ ಗ್ರಾಮಗಳಿದ್ದಾವೆ ಅಂತ ಮೊದಲೇ ಐಡೆಂಟಿಫಿಕೇಷನ್ ಮಾಡಬೇಕು. ಭೂಕುಸಿತಕ್ಕೆ ತುತ್ತಾಗುವಂಥ ಗ್ರಾಮಗಳನ್ನು ಅವನ್ನ ಐಡೆಂಟಿಫೈ ಮಾಡಿ ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗ್ತದೆ. ನೀವು ಭೂಕುಸಿತ ಪ್ರದೇಶಗಳಲ್ಲಿ ಇದ್ದೀರಾ, ಇಲ್ಲಿ ತೊಂದರೆಗಳಿದ್ದಾವೆ, ಯಾವ ಥರ ತೊಂದರೆಗಳಿದ್ದಾವೆ, ಏನು ಮಾಡಬೇಕು, ಪೂರ್ವ ಸಿದ್ಧತೆ ಯಾವ ಥರ ಇರಬೇಕು ನಿಮ್ಮಲ್ಲಿ ಅನ್ನೋದು ಕಮ್ಯುನಿಟಿ ಅವೇರ್ನೆಸ್ಸು ಭಾಳ ಮುಖ್ಯ ಆಗ್ತದೆ ಇದರಲ್ಲಿ. ಅದೇ ಪ್ರವಾಹ ಪರಿಸ್ಥಿತಿ ಉಂಟಾಗುವಂಥ ಗ್ರಾಮಗಳಲ್ಲಿನೂ ಐಡೆಂಟಿಫೈ ಮಾಡಿ ಮೊದಲೇ ಎಷ್ಟು ಪಾಪ್ಯುಲೇಷನ್ ಎಫೆಕ್ಟ್ ಆಗ್ಬೋದು. ಇನ್ ಕೇಸ್ ಈ ಗ್ರಾಮ ಪ್ರವಾಹ ಪರಿಸ್ಥಿತಿಗೆ ತುತ್ತಾದರೆ ಇಲ್ಲಿರೋ ಏನು ಸಮುದಾಯವನ್ನು ಯಾವ ಕಡೆ ಶಿಫ್ಟ್ ಮಾಡಬೇಕು, ಅದಕ್ಕೆ ಬೇಕಾಗಿರುವಂತಹ ಏನು ಪ್ರಿಪ್ರೇಷನ್ಸ್ ಮಾಡ್ಕೊಬೇಕು ಅದೇ ಮಾಡ್ಕೊಬೇಕಾಗ್ತದೆ. ಜಿಲ್ಲಾ ತಾಲೂಕು ಅಥವಾ ಗ್ರಾಮ ಪಂಚಾಯತಿ ಆಡಳಿತ ಮಾಡ್ಕೋಬೇಕಾಗ್ತದೆ. ಇದು ಒಂದಾದರೆ, ಇದು ಮಲೆನಾಡಿನ ಭಾಗದಲ್ಲಿ ನಾವು ಈಗಾಗಲೇ ಹೇಳಿದಂಗೆ ಸಾಮಾನ್ಯವಾಗಿ ನಮಗೆ ರೋಡ್ ಸೈಡು ಜಾಸ್ತಿ, ಯಾಕಂದರೆ ಡೀಪ್ ಕಟ್ಟಿಂಗ್ ಆಗಿರೋದ್ರಿಂದ ಸ್ಲೋಪ್ಸ್ನ ಕಟ್ ಮಾಡಿ ಡಿಸ್ಟೆಬಲೈಸ್ ಮಾಡಿರೋದ್ರಿಂದ ರೋಡ್ ಸೈಡು ಜಾಸ್ತಿ ಲ್ಯಾಂಡ್ಸ್ಲೈಡ್ ಅಂದರೆ ಭೂಕುಸಿತಗಳಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರಲ್ಲೂ ಹೆಚ್ಚು ಮಳೆ ಈಗೇನಾಗ್ತದೆ ಅಂದರೆ, ಮೊದಲು 24 ಗಂಟೆಯಲ್ಲಿ ಬೀಳ್ತಕ್ಕಂಥ ಮಳೆ 1 ಗಂಟೆಯಲ್ಲಿ ಬೀಳ್ತಾ ಇದೆ ಇವತ್ತು. ಅಂಥ ಇಂಟೆನ್ಸಿಟಿ ಬಂದಾಗ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಭೂಮಿಯಲ್ಲಿ ಏನು ಮಣ್ಣು ಸ್ಯಾಚುರೇಷನ್ ಆಗಿರ್ತದೆ ಅಲ್ಲಿ, ಸೊ ಕುಸಿಯೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇದು ಬಹಳ ಮುಖ್ಯ ಆಗ್ತದೆ ಈ ಮಲೆನಾಡು ಪ್ರದೇಶದಲ್ಲಿ. ಅದು ಬಿಟ್ಟರೆ ನಮಗೆ ನಮಗೆ ಬಯಲುಸೀಮೆಗೆ ಬಂದರೆ ಹೆಚ್ಚು ಮಳೆ ಆದಾಗ ನೀರು ನಿಂತ್ಕೊಂಡು ಬೆಳೆ ಹಾಳಾಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದನ್ನು ನಾವು ಈಗಾಗಲೇ ಹೆಚ್ಚು ಮಳೆ ಬರುವ ಸಾಧ್ಯತೆ ಇದೆ ಅಂತ ಈಗಾಗಲೇ ಮುನ್ಸೂಚನೆ ಕೊಟ್ಟಿರೋದ್ರಿಂದ ಎಲ್ಲೆಲ್ಲಿ ಜಮೀನಿನಲ್ಲಿ ನೀರು ನಿಂತ್ಕೊಳ್ತವೆ ಅಂಥವನ್ನ ಆದಷ್ಟು ನಾವು ನೀರನ್ನ ಡ್ರೈನ್ ಔಟ್ ಮಾಡಲಿಕ್ಕೇ ಈಗಲೇ ಸಿದ್ಧ ಮಾಡ್ಕೊಳ್ಬೇಕಾಗ್ತದೆ. ಆವಾಗ ನಿಮ್ಮ ಬೆಳೆ ಹಾಳಾಗೋದು ಸ್ವಲ್ಪ ತಪ್ತದೆ. ನಿಮಗೆ ಯಾವುದೇ ಬೆಳೆ 2ರಿಂದ 3 ದಿವಸ ನಮಗೆ ನೀರು ನಿಂತ್ಕೊಂಡ್ರೆ, ನೀರಿದ್ದರೆ ಅಲ್ಲಿ ಯಾವ ಬೆಳೆನೂ ಆಗೋದಿಲ್ಲ, ಭಾಳ ಅದು ಡ್ಯಾಮೇಜ್ ಆಗ್ತದೆ ಕ್ರಾಪು. ಅದರಿಂದ ಈಗಲೇ ನಾವು ಪೂರ್ವ ಸಿದ್ಧತೆ ಮಾಡಿಕೊಂಡು ನೀರು ಬಸಿ ಕಾಲುವೆಗಳನ್ನ ಮಾಡಬೇಕಾಗ್ತದೆ ಅಂಥ ಬಯಲುಸೀಮೆಯಲ್ಲಿ. ಇದು ಭಾಳ ಹೆಚ್ಚಿನ ಮಳೆ ಆದಾಗ ಇದು ಸ್ವಲ್ಪ ಆದಷ್ಟು ನಾವು ಈಗಲೇ ಬಿತ್ತನೆ ಶುರು ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಹೆಚ್ಚು ನೀರು ಬಯಸುವಂತಹ ಕ್ರಾಪ್ಗಳಿಗೆ ಹೋಗೋದು ಉತ್ತಮ. ಅಂದರೆ ನೀರು 1 ದಿವಸ 2 ದಿವಸ ನಿಂತ್ಕೊಂಡ್ರೂ ಏನು ಡ್ಯಾಮೇಜ್ ಆಗಬಾರ್ದು ಅಂಥ ಕ್ರಾಪ್ಸು ಕೆಲವಿದ್ದಾವೆ. ಅಂಥ ಕ್ರಾಪ್ಸನ್ನು ಈಗಲೇ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಯಾವ ಬೆಳೆ ಹೆಚ್ಚು ಮಳೆ ಬಂದರೆ ತಡೆ ಶಕ್ತಿ ಇದೆ ಅನ್ನೋದು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಬೆಳೆ ಪದ್ಧತಿಯನ್ನು ರೂಪಿಸೋದು ಭಾಳ ಮುಖ್ಯ ಆಗ್ತದೆ.